ಮಲಪ್ರಭಾ ನದಿ ಹಾಗೂ ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ. ಅದರ ಜೊತೆಗೆ ಮಲಪ್ರಭಾನ ಪ್ರವಾಹ ಬರ್ತಾ ಇದೆ. ಅಷ್ಟೊಂದೇನೂ ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ. ಘಟಪ್ರಭಾ ನದಿಗೆ 53 ಕ್ಯೂಸೆಕ್ಸ್ ನೀರಿಗಿಂತಲೂ 53,000 ಕ್ಯೂಸೆಕ್ಸ್ ನೀರಿಗಿಂತ ಹೆಚ್ಚಿನ ನೀರು ಬರುವುದಿಲ್ಲ. ಘಟಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂತಹ ಮಿರ್ಚಿ, ಮಳಲಿ, ಚೆನ್ನಾಳ್, ನಂದಗಾಂವ್ ಹೀಗೆ ಎಲ್ಲ ನದಿಯ ಪಾತ್ರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ದಯಮಾಡಿ ಜಾನುವಾರುಗಳನ್ನ ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು. ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾಗದೆ, ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಾಯ ಸರ್ಕಾರ ತುಂಬಬೇಕು ನಾವು ಕೊಟ್ಟಿದ್ದೇವೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಅಸಿಸ್ಟೆಂಟ್ ಕಮಿಷನರ್, ತಾಲೂಕಿನ ತಮಗೆ ಸಹಕರಿಸ್ತಾರೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೃಷ್ಣ, ಘಟಪ್ರಭಾ, ಮಲಪ್ರಭಾದಲ್ಲಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ, ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ದಯಮಾಡಿ ನದಿ ದಂಡೆಯಲ್ಲಿರಲಾರದೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನು ಶಾಲೆ ಕಾಲೇಜುಗಳಿದ್ದಾವೆ ಅಲ್ಲಿ ನಾವು ತಂಗಬೇಕು. ಹಾಗೆ ಇರ್ತಕ್ಕಂಥ ವಿನಂತಿ. ನಾಳೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ. ತಾವು ಸಹಕಾರ ಮಾಡಬೇಕಂದ್ರೆ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಸನ್ನದ್ಧರಾಗಬೇಕು. ತಾವು ಆ ನದಿ ಪಾತ್ರದಿಂದ ಹೊರಗಡೆ ಬರಬೇಕು. ಬೀಳಗಿ ಶಾಸಕರು ಕಾಡುಕೊಪ್ಪದಲ್ಲಿ ಅವರು ಸ್ಪೀಚ್ ಮಾಡುವಾಗ 2004ನೇ ಇಸ್ವಿಯಲ್ಲಿ 35,000 ಕೋಟಿಗಳನ್ನು ಪೇಕ್ ಮಾಡಿ ಅವರು ಆರಿಸಿ ಬಂದಿದ್ದಾರೆ ಅನ್ನುವಂಥ ಆಪಾದನೆಯನ್ನು ನಿನ್ನೆ ದಿವಸ ಮಾಡಿದ್ದಾರೆ. ಮತ್ತೆಲ್ಲ ಕಡೆನೂ ವೈರಲ್ ಆಗಿದೆ, ಕೆಲವೊಂದು ಪೇಪರ್ದಲ್ಲಿನೂ ಬಂದಿದೆ. ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, 2004ರಲ್ಲಿ ನಾನು ಮೊದಲನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು. ಆ ಸಂದರ್ಭದಲ್ಲಿ ನನಗೆ B.Pharm ಸಿಗ್ತಾ ಇದೆಯಲ್ಲೋ ಅಥವಾ ಮುಧೋಳ ಸಿಗ್ತದೆ, ಬೀಳಿಗೆ ಸಿಗ್ತದೇನೋ ಅಥವಾ ಜಮಖಂಡಿ ಸಿಗ್ತದೇನೋ ಅಂತ ಏನೂ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಫೇಕ್ ವೋಟರ್ಸ್ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ. ನಾನು 35,000 ಕೋಟಿಂದ ಡುಪ್ಲಿಕೇಟ್ ಮಾಡಿದ್ದು ನನ್ನ ಸೋತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿರುವಂಥದ್ದು 2008ರಲ್ಲಿ ಮತ್ತೆ ಚುನಾವಣೆ ಬಂತು. ಅವಾಗ ಅವರೆಲ್ಲ ಫೇಕ್ನ ತೆಗೆಸಿದೆ ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಅವಾಗ ಸೋತ್ರಲ್ಲ. ಆಮೇಲೆ ಈಗ 2019 ಚುನಾವಣೆಯಲ್ಲಿನೂ ಸಹಿತ 2018 ಚುನಾವಣೆಯಲ್ಲಿಯೂ ಸಹಿತ ಅವ್ರು ಸೋತರು. ಎಲ್ಲ ಕಣ್ಣಿಟ್ಟು ಎಲ್ಲ ಥರ ಫೇಕ್ ತೆಗೆಸಿ ಎಲ್ಲ ಮಾಡಿದ್ದೀವಿ ಅಂತಂದಮೇಲೆ ಆಮೇಲೆ ಯಾಕೆ ಸೋತ್ರಿ ನೀವು? ಅದು ಅಲ್ಲದೆ ಇವತ್ತು 21 ವರ್ಷ ಆಗಿದೆ 2004 ಚುನಾವಣೆ ಮುಗಿದು. ಇವತ್ತು ಕೇಂದ್ರದಲ್ಲಿ ಬುದ್ಧಿಗೆ ತಲೆಗೆ ಏನು ಸಂಬಂಧ ಇರದೇ ಇರುವಂಥ ರಾಹುಲ್ ಗಾಂಧಿ ಇವತ್ತು ಫೇಕ್ ವೋಟರ್ಸ್ ಬಗ್ಗೆ ದೇಶಾದ್ಯಂತ ಮಾಡ್ತಾ ಹೊರಟಿದ್ದಾರೆ. ಕಾಂಗ್ರೆಸ್ನವರು ಯಾವ ರಾಜ್ಯದಲ್ಲಿ ಗೆಲ್ತಾರೆ, ಯಾವ ಕ್ಷೇತ್ರದಲ್ಲಿ ಗೆಲ್ತಾರೆ, ಅವ್ರು ಗೆದ್ದಾಗ ಅಲ್ಲಿ ಚುನಾವಣೆ ಅಧಿಕಾರಿಗಳೂ ಒಳ್ಳೆಯವರು ಇರ್ತಾರೆ, ಅಲ್ಲಿ EV ಮಷಿನ್ಗಳನ್ನು ಸಹಿತ ಚೆನ್ನಾಗಿ ಕೆಲಸ ಮಾಡಿರ್ತವೆ. ಇವತ್ತು 2023ರಲ್ಲಿ 136 ಸೀಟ್ ಕಾಂಗ್ರೆಸ್ನವ್ರು ಗೆದ್ದಾಗ ಎಲ್ಲರೂ ಚೆನ್ನಾಗಿತ್ತು, ಚುನಾವಣೆ ಅಧಿಕಾರಿಗಳು ಚೆನ್ನಾಗಿದ್ರು, ಅವಾಗ EV ಮಷಿನ್ಗಳು ಚೆನ್ನಾಗಿತ್ತು. ಅದೇ 2024ರ ಲೋಕಸಭಾ ಚುನಾವಣೆ ಬಂದಾಗ ಅವಾಗ ಅವರು ಫೇಕ್ ಮಾಡುವಂಥದ್ದು ಅನ್ನೋಂಥದ್ದನ್ನು ಆಪಾದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ಮಹಾರಾಷ್ಟ್ರದಲ್ಲಿನೂ ಸಹಿತ ಅತಿ ಹೆಚ್ಚು ಅಸೆಂಬ್ಲಿ ಸೀಟ್ ಗೆದ್ದಾಗ EV ಮಷಿನ್ ಸರಿ ಇಲ್ಲ, ಅಲ್ಲಿ ಡುಪ್ಲಿಕೇಟ್ ಮಾಡಿದ್ದಾರೆ ಅನ್ನುವಂಥದ್ದು, ತಾವು ಗೆದ್ದಾಗ ಎಲ್ಲ ಸರಿ ಐತೆ ಅನ್ನುವಂಥದ್ದು ಒಂದು ಆಪಾದನೆ ಮಾಡ್ತಾ ಬಂದಿರುವಂಥದ್ದು ಕಾಂಗ್ರೆಸ್ಸಿನ ಜಾನಮಾಯ